ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅನ್ಕೊಳ್ತಾ ನಾನು ಕೂಡ ಆರಾಮದೀನಿ. ಬಹಳ ದಿನ ಆಗಿತ್ತು ವಿಡಿಯೋನ ಹಾಕಿರಲಿಲ್ಲ. ನಾನು ಸ್ವಲ್ಪ ಕೆಲಸ ಜಾಸ್ತಿ ಇದ್ದದ್ರಿಂದ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ವಿಡಿಯೋ ಯಾವುದು ಕೂಡ ಹಾಕಿರಲಿಲ್ಲ. ಇವತ್ತು ಪಿತೃಪಕ್ಷ ಹಬ್ಬ ಆಚರಣೆ ಮಾಡಿದ್ವಿ. ಭಾನುವಾರ ಅಮಾವಾಸ್ಯೆ ದಿನ ನಾವು ಪಿತೃಪಕ್ಷ ಹಬ್ಬನ ಆಚರಣೆ ಮಾಡ್ತೀವಿ. ಹಾಗಾಗಿ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೇನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಡೈಲಿ ಜ್ಯೂಸ್ ಏನಾದರೂ ಸ್ಮೂತೀಸ್ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಹುಡುಗರಿಗೆ. ಹಾಗಾಗಿ ಇವತ್ತು ಏನಂದ್ರೆ ಪಪಾಯ ಹಣ್ಣು ತೊಗೊಂಡು ಬಂದಿದ್ರು. ಅದು ಕೂಡ ಹಣ್ಣಾಗಿತ್ತು. ಹಾಗಾಗಿ ಇದ್ರದ ಸ್ಮೂತಿ ಮಾಡಿದ್ರಾಯ್ತು, ಪಪ್ಪಾಯಿ ಮತ್ತು ಬನಾನಾ ಹಾಕಿ ಅಂದ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು ಪಪ್ಪಾಯಿ ಹಣ್ಣನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳಕತ್ತೀನಿ. ಇವಾಗ ಈ ಸ್ಮೂತೀಸ್ ಎಲ್ಲ ಮಾಡೋಕೆ ಭಾಳ ಟೈಮ್ ಅಂತೂ ಹಿಡಿಯಲ್ರಿ. ಹಣ್ಣುಗಳನ್ನ ಕಟ್ ಮಾಡ್ಕೊಳ್ಳೋದಿದ್ರೆ ಮಾತ್ರ ಟೈಮ್ ಹಿಡಿಯೋದು. ಇನ್ನೇನು ಬೇಗ ಬೇಗ ಮಾಡ್ಕೊಂಡು ಬಿಡ್ಬೋದು. ಈ ರೀತಿ ಎಲ್ಲ ಹಣ್ಣು ಕಟ್ ಮಾಡಿ ಬೇಗ ಬೇಗ ಮಾಡ್ಕೊಂಬಿಟ್ರೆ ಆಗಿ ಹೋಗ್ತೈತಿ, ಹೆಲ್ದಿಯಾಗಿ ಇರ್ತೈತಿ. ಬೆಳಗ್ಗೆ ಎದ್ದು ಚಹಾ ಬದಲು ಈ ಥರ ಏನಾದರೂ ಸ್ಮೂತೀಸ್ ಮಾಡ್ಕೊಂಡು ಕುಡಿದ್ರೆ ಚಲೋ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಒಂದೆರಡು ಬಟ್ಲು ಅಷ್ಟು ನಾನು ಪಪ್ಪಾಯಿ ಹಣ್ಣು ತೊಗೊಂಡೇನಿ, ಒಂದು ಬಟ್ಲು ಅಷ್ಟು ಇದನ್ನು ಬನಾನಾ ತೊಗೊಂಡೇನಿ. ಅದಾದಮೇಲೆ ಸ್ವಲ್ಪ ಖರ್ಜೂರ, ಸ್ವೀಟಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಖರ್ಜೂರ ಹಾಕ್ಕೊಂಡೇನಿ. ಮತ್ತು ಡ್ರೈ ಫ್ರೂಟ್ಸ್ ಇದಕ್ಕೆ ಬಳಸಿಲ್ರಿ ಇವತ್ತು, ಹಂಗೆ ಮಾಡ್ಕೊಂಡೇನಿ ಪ್ಲೇನಾಗಿ. ಡ್ರೈ ಫ್ರೂಟ್ಸ್ನ ಏನೂ ಬಳಸಲಿಲ್ಲ ಹಂಗೆ. ಮತ್ತೇನಪ್ಪ ಅಂದ್ರೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡೇನಿ. ನೀವು ಸ್ವೀಟಿಗೆ ಖರ್ಜೂರ ಅಥವಾ ಕಲ್ಲು ಸಕ್ಕರೆ ಬಳಸ್ರಿ, ಭಾಳ ಒಳ್ಳೆಯದು ಹೆಲ್ತ್ಗೂ ಕೂಡ. ಸಕ್ಕರೆಕ್ಕಿಂತ ಖರ್ಜೂರ ಅಥವಾ ಕಲ್ಲು ಸಕ್ಕರೆ ಭಾಳ ಒಳ್ಳೆಯದು. ಇದನ್ನೆಲ್ಲ ಹಾಕಿ ಮಿಕ್ಸಿ ಒಳಗೆ ರುಬ್ಕೊಂಡು ಬಂದ್ರಪ್ಪ ಅಂದ್ರೆ ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಪಪ್ಪಾಯ ಬನಾನಾ ಸ್ಮೂತಿ ರೆಡಿ ಆಯ್ತು ನೋಡ್ರಿ. ತುಂಬ ಟೇಸ್ಟಿಯಾಗಿರ್ತೈತಿ. ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ನ ನೆನೆ ಹಾಕಿ ಬೇಕಾದರೂ ಬಳಸ್ಬೋದು. ನಾನು ಇಲ್ಲಿ ಹಾಕಿಲ್ಲ, ಹಾಗೆ ಮಾಡಿದ್ದೆ. ಹಾಗೆ ಇವತ್ತು ತಿಂಡಿಗೆ ಅಂತಂದು ನಾನು ಹಿಂದಿನ ದಿನ ನೈಟ ನಾನು ಇಡ್ಲಿಗೆ ನೆನೆ ಇಟ್ಟಿದ್ದೆ. ಇಡ್ಲಿ ರವೆ ಇರ್ತೈತಲ್ರಿ, ಇಡ್ಲಿ ರವೆ ಪಾಕೆಟ್ ರವೆ ಸಿಗ್ತೈತಿ, ಅದನ್ನು ನೈಟ ಇದನ್ನೆಲ್ಲ ರೆಡಿ ಮಾಡಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಇಡ್ಲಿ ಮಾಡಿದ್ರಾಯ್ತು ಬೇಗ ಬೇಗ ಅಂತಂದು ಅದನ್ನು ನೆನೆ ಹಾಕಿದ್ದೆ. ಅದನ್ನು ಯಾವ ಥರ ಸಾಫ್ಟಾಗಿ ಒಂಚೂರು ಗಟ್ಟಿ ಆಗಲಿಲ್ಲಂಗೆ ಇಡ್ಲಿ ಯಾವ ಥರ ನಾನು ಮಾಡ್ತೀನಿ ಅಂದ್ರೆ, ಯಾವುದಾದ್ರೂ ಕಂಪ್ನಿ ಆಗಿರಲಿ ಯಾವುದಾದ್ರೂ ತೊಗೋಬೋದು ನೀವು. ಇಡ್ಲಿ ರವನ ತೊಗೊಂಡು ಅದನ್ನು ಒಂದು ಗ್ಲಾಸ್ ಒಳಗೆ ಅಳತೆ ಮಾಡ್ಕೊಂಡೇನಿ. ಇಲ್ಲಿ 2 ಗ್ಲಾಸ್ ಅಷ್ಟು ನಾನು ಇಡ್ಲಿ ರವೆ ತೊಗೊಂಡೇನಿ. ಅದನ್ನು ಸ್ವಲ್ಪ 2 ಸಲ ನೀಟಾಗಿ ತೊಳ್ಕೊಬೇಕು ನೋಡ್ರಿ, ಇಲ್ಲಾಂದ್ರೆ ಅದ್ರಾಗೆಲ್ಲ ಹೊಲ್ಸದ್ದಂಗೆ ಇರ್ತೈತಿ. ಹಾಗಾಗಿ 1-2 ಸಲ ನಾನು ಇಡ್ಲಿ ರವನ ನೀಟಾಗಿ ತೊಳ್ಕೊಂಡೇನಿ. ಅದಾದಮೇಲೆ ಇಲ್ಲಿ ಅವಲಕ್ಕಿ ಬದಲು ನಾವು ಈ ರೀತಿ ಮಂಡಕ್ಕಿನೂ ಬೇಕಾದರೂ ಬಳಸ್ಕೋಬೋದು ಇಡ್ಲಿ ಮಾಡೋಕ್ಕೆ. ನಾನಿಲ್ಲಿ ಸ್ವಲ್ಪ ಮಂಡಕ್ಕಿ ತೊಗೊಂಡು ಅದನ್ನು 1-2 ಸಲ ತೊಳೆದು ಅದಾದಮೇಲೆ 1-2 ನಿಮಿಷ, ಅದೇನು 1 ನಿಮಿಷ ಇಟ್ಟರೆ ಸಾಕು, ನೆನ್ಕೊಂಡು ಬಿಡ್ತೈತಿ ಮಂಡಕ್ಕಿ. ಅದಾದಮೇಲೆ ನಾನು ಸಂಜೆನ ಸ್ವಲ್ಪ ಉದ್ದಿನ ಬೇಳೆ ಕೂಡ ನೆನೆ ಇಟ್ಟಿದ್ದೆ. ಎಷ್ಟಪ್ಪ ಅಂದ್ರೆ 2 ಗ್ಲಾಸ್ ಅಷ್ಟು ನಾವು ರವೆ ತೊಗೊಂಡ್ರಪ್ಪ ಅಂದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾವು ಉದ್ದಿನ ಬೇಳೆ ತೊಗೋಬೇಕು. ಅರ್ಧ ಗ್ಲಾಸ್ ಅಷ್ಟು ಉದ್ದಿನ ಬೇಳೆ ತೊಗೊಂಡು ನೆನೆ ಇಟ್ಟಿದ್ದೆ ಸಂಜೆ. ಅದು ರಾತ್ರಿ ಚೆನ್ನಾಗಿ ನೆಂದಿತ್ತು. ಒಂದು 9 ಗಂಟೆ ಸುಮಾರು ಇದನ್ನೆಲ್ಲ ರುಬ್ಬಿ ಮಿಕ್ಸ್ ಮಾಡಿ ಇಡಕತ್ತೀನಿ ನಾನು. ಏನಪ್ಪ ಅಂದ್ರೆ ಇದನ್ನು ಮಂಡಕ್ಕಿ ಮತ್ತು ಉದ್ದಿನ ಬೇಳೆ ಎಲ್ಲ ಹಾಕಿ ನುಣ್ಣಗೆ ರುಬ್ಕೊಂಡು ಅದಾದಮೇಲೆ ಈ ರವೆ ಏನು ತೊಳೆದಿಟ್ಟಿರ್ತೀವಲ್ಲ ಇಡ್ಲಿ ರವೆ, ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಜಾಸ್ತಿ ಎಲ್ಲ ನೀರು ಹಾಕೋಣಕ್ಕೆ ಹೋಗ್ಬೇಡ್ರಿ. ಇದು ಮಿಕ್ಸಿ ಮಾಡಿದ್ದ ಇರ್ತೈತಲ್ರಿ ಅದನ್ನು ಸಾಕು. ಉದ್ದಿನಬೇಳೆ ಮಿಕ್ಸಿ ಮಾಡಿರ್ತಾರಲ್ಲ ಅದು ಇದ್ರಾಗನ ತೆಳುವು ಆಗಿಬಿಡ್ತೈತಿ. ಹಾಗಾಗಿ ಜಾಸ್ತಿ ಎಲ್ಲ ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದಾದಮೇಲೆ ಈ ಚಳಿಗಾಲದಾಗೆಲ್ಲ ಮಳೆಗಾಲದಾಗ ನೀಟಾಗಿ ಅದು ಉಬ್ಬಿ ಬರಲ್ಲಲ್ರಿ. ಹಾಗಾಗಿ ನಾನು ಹಂಚು ಇರ್ತೈತಲ್ರಿ ರೊಟ್ಟಿ ಬೇಯಿಸೋ ಹಂಚು, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಿಕೊಂಡು ಅದು ಬಿಸಿ ಆದಮೇಲೆ ಈ ಪಾತ್ರೆ ಇಟ್ಟು ನೀಟಾಗಿ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾಗಿರೋ ಕುಟ್ಟಾಣಿ ಏನಾದರೂ ಇಡ್ಬೋದು. ಇಟ್ಟು ಕೈ ಬಿಟ್ಬಿಟ್ರೆ ಬೆಳಗ್ಗೆ ಎದ್ರೆ ನೀಟಾಗಿ ಉಬ್ಬಿರ್ತೈತೆ ಅದು. ಆ ಥರ ಉಬ್ಬಿದ್ರೆ ಇಡ್ಲಿ ಸಾಫ್ಟಾಗಿ ಬರ್ತವ್ರಿ, ಇಲ್ಲಾಂದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇಡ್ಲಿ. ಹಾಗಾಗಿ ಈ ರೀತಿ ಮಾಡ್ಕೊಳ್ರಿ. ಚಳಿಗಾಲದಾಗ ಮಳೆಗಾಲದಾಗ ಅಷ್ಟೊಂದು ಚೆನ್ನಾಗಿ ಉಬ್ಬಲಿಲ್ಲ ಅಂದ್ರೆ ಈ ರೀತಿ ಮಾಡ್ಕೋಬೋದು. ನಾನು ಬೆಳಗ್ಗೆ ಎದ್ದು ಇವತ್ತು ಅಮಾವಾಸ್ಯೆ ಅನ್ನೆಲ್ಲ, ಹಾಗಾಗಿ ಬೆಳಗ್ಗೆ ಎದ್ದು ಬೇಗ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಇಡ್ಲಿ ಮಾಡ್ಕೊಡಕತ್ತೀನಿ. ಹಿಂದಿನ ದಿನ ನಾನು ಇಡ್ಲಿ ಸಾಂಬಾರು ಮಾಡಿಟ್ಟಿದ್ದೆ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಹಿಡಿತೈತಿ ಅಂದು ನೈಟ್ ಊಟಕ್ಕೂ ಬೇಕಾಗಿತ್ತು. ಹಾಗಾಗಿ ಇಡ್ಲಿ ಸಾಂಬಾರು ಮಾಡಿಟ್ಟಿದ್ದೆ. ಇಲ್ಲಿ ಬೆಳಗ್ಗೆ ಎದ್ದು ಚಟ್ನಿ ಮಾಡಿಟ್ಟು ಇಲ್ಲಿ ಇಡ್ಲಿ ಮಾಡ್ಕೊಳಕತ್ತೀನಿ. ಎಲ್ಲ ಪ್ಲೇಟ್ಗೂ ಕೂಡ
ಒಂದು ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡಿಕೊಂಡು ಅದಾದಮೇಲೆ ಇಡ್ಲಿ ಹಿಟ್ಟನ್ನು ಹಾಕಿ ಎಲ್ಲ ಸೆಟ್ ಮಾಡಿ ಇಡಕತ್ತೀನಿ. ಇದಕ್ಕೇನಲ್ರಿ ಸೋಡಾ ಗಿಡ ಏನೋ ಹಾಕಲ್ಲ ನಾನು. ಈ ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಂಗೆ ಬಿಡ್ತೀನಿ. ಬೆಳಗ್ಗೆ ಎದ್ದು ಸ್ವಲ್ಪ ಉಪ್ಪು ಹಾಕಿ 5 ನಿಮಿಷ ಬಿಡ್ತೀನಿ ಮಿಕ್ಸ್ ಮಾಡಿ. ಅದಾದಮೇಲೆ ಈ ರೀತಿ ಇಡ್ಲಿ ಮಾಡ್ಕೊಂಡ್ಬಿಡ್ತೀನಿ. ಕ್ವಿಕ್ಕಾಗಿ ರೆಡಿ ಆಗ್ತವೆ. ನೀಟಾಗಿ ಅದು ಉಬ್ಬಿ ಬಂದತ್ತಂದ್ರೆ ಹಿಟ್ಟು ಇಡ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಾಗ್ತವೆ. ಏನೂ ಕೂಡ ಗಟ್ಟಿ ಗಟ್ಟಿ ಆ ಥರ ಏನೂ ಆಗಲ್ಲ. ನಾ ಹೇಳಿರೋ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇಡ್ಲಿ ಸಾಫ್ಟಾಗಿ ಬರ್ತವೆ, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ನಾನು ಕೂಡ ಇವತ್ತು ಬೆಳಗ್ಗೆ ಬೇಗ ಆಗ್ತೈತಿ ಅಂದು ಇಡ್ಲಿನ ಮಾಡಿಕೊಂಡೆ. ಯಾಕಂದರೆ ಇವತ್ತು ಪಿತೃಪಕ್ಷ ಹಬ್ಬ ಆಗಿರೋದ್ರಿಂದ ಬಹಳ ಕೆಲಸ ಇದ್ವು. ಇವತ್ತು ಅಡುಗೆಗಳು ಮಾಡೋದು ಇತ್ತು. ಪ್ರತಿ ವರ್ಷವೂ ಕೂಡ ನಾನು ನಮ್ಮ ಅತ್ತೆ ಮಾವಗೆ ಲೋಬಾನ ಹಾಕ್ತೀವಿ. ನಮ್ಮ ಕಡೆ ಎಲ್ಲ ಯಾವ ಥರ ಲೋಬಾನ ಹಾಕ್ತೀವಿ ನಾವು ಹಿರಿಯರಿಗೆ ಅಂತ ತೋರಿಸ್ಕೊಡ್ತೀನಿ. ಆದರೆ ಏನಪ್ಪ ಅಂದ್ರೆ ಇವತ್ತು ಮಾಡಿರೋ ರೆಸಿಪಿಗಳನ್ನು ಏನು ನಾನು ಶೂಟ್ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಕೆಲಸ ಭಾಳ ಇದ್ವಲ್ರಿ. ಹಾಗಾಗಿ ನಾನು ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಕೊಂಡು ವಿಡಿಯೋ ಮಾಡ್ಕೊತ ಅಡುಗೆಗಳನ್ನು ಮಾಡಿದ್ರೆ ಟೈಮ್ ಹಿಡಿತೈತಿ ಅಂತಂದು ಬೇಗ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ. ನಾನು ವಿಡಿಯೋನು ಮಾಡಲಿಲ್ಲ. ಲಾಸ್ಟ್ಗೆ ಎಡೆ ಹಾಕುವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಪೂಜೆ ಎಲ್ಲ ಮಾಡ್ತಾ ಇದ್ವಲ್ಲ ಆ ಟೈಮ್ನಾಗ ವಿಡಿಯೋ ಮಾಡಿಕೊಂಡೆ. ಫಸ್ಟಿಗೆಲ್ಲ ನಾನು ವಿಡಿಯೋ ಏನೂ ಮಾಡ್ಕೊಂಡಿಲ್ರಿ. ಯಾಕಂದ್ರೆ ಇವತ್ತು ಎಡೆ ಹಾಕೋದಂದ್ರೆ ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರಂದ್ರೆ ಒಬ್ಬೊಬ್ಬರು ಸ್ವೀಟ್ ಊಟ ಮಾಡಿ ಕೂಡ ಅಡುಗೆಗಳನ್ನು ಮಾಡಿ ಕೂಡ ಎಡೆ ಹಾಕ್ತಾರೆ. ಕೆಲವೊಬ್ರು ಏನು ಮಾಡ್ತಾರಂದ್ರೆ ಎರಡೂ ಥರ ಅವ್ರು ಏನೆಲ್ಲ ಊಟ ಮಾಡ್ತಾರೆ ನೋಡ್ರಿ. ಈಗ ಹಿರಿಯರು ಯಾವ ಥರ ಎಲ್ಲ ಊಟ ಮಾಡ್ತಿರ್ತಾರೆ, ಸ್ವೀಟು ಖಾರ ಎಲ್ಲ ಊಟ ಮಾಡ್ತಿರ್ತಾರಲ್ಲ, ಹಾಗಾಗಿ ಎರಡು ಅಡುಗೆಗಳನ್ನು ಮಾಡಿ ಕೂಡ ಎಡೆ ಹಾಕ್ತಿರ್ತೀವಿ. ನಾನು ಕೂಡ ಇವಾಗ ನಾನ್ ವೆಜ್ಜು ಎರಡೂ ಕೂಡ ಮಾಡ್ಬೇಕತ್ತಿದ್ದೆ. ಅಂದ್ರೆ ಸ್ವೀಟು ಕೂಡ ಮಾಡಿದ್ದೆ ಮತ್ತು ನಾನ್ ವೆಜ್ ಕೂಡ ಮಾಡಿದ್ದೆ. ಹಾಗಾಗಿ ಟೈಮ್ ಭಾಳ ಹಿಡಿತೈತಿ ಅಂತಂದು ನಾನು ವಿಡಿಯೋ ಏನೂ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬೇಗ ಮಾಡ್ಕೊಂಡ್ಬಿಟ್ಟೆ ಅಡುಗೆಗಳನ್ನು. ಇವತ್ತು ಏನೆಲ್ಲ ಅಡುಗೆ ಮಾಡಿದೆ ಅಂತಂದು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಇಡ್ಲಿ ಯಾವ ಥರ ಸಾಫ್ಟಾಗಿ ಬಂದವು ಅಂತಂದು. ತುಂಬ ಚೆನ್ನಾಗಾಗಿದ್ವು ಇಡ್ಲಿ ಜೊತೆಗೆ ಸಾಂಬಾರು, ಬೇಳೆ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ, ಕೊಬ್ಬರಿ ಚಟ್ನಿ. ಭಾಳ ಟೇಸ್ಟ್ ಆಗಿದ್ವು. ಹುಡುಗರು ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ಹುಡುಗರು. ಏನಾದರೂ ಇಡ್ಲಿ ಹಿಟ್ಟು ಜಾಸ್ತಿ ಐತಿ ಅಂದ್ರೆ ನೀವು ಉಪ್ಪು ಹಾಕೋಕ್ಕಿಂತ ಮುಂಚೆನ ನೀವು ಸ್ವಲ್ಪ ತೆಗೆದು ಫ್ರಿಜ್ ಒಳಗೆ ಇಟ್ಬಿಡ್ರಿ. ನೆಕ್ಸ್ಟ್ ಡೇ ಅಥವಾ ಇಲ್ಲಿ ಒಂದಿನ ಬಿಟ್ಟು ಇನ್ನೊಂದು ದಿನ ಬೇಕಾದರೂ ಮಾಡ್ಕೋಬೋದು, ಏನೂ ಹಾಳಾಗಂಗಿಲ್ಲ. ನೀವು ಉಪ್ಪು ಹಾಕಿ ಇಟ್ರಪ್ಪ ಅಂದ್ರೆ ಸ್ವಲ್ಪ ಹುಳಿ ಬರ್ತಿರ್ತವೆ. ನೆಕ್ಸ್ಟ್ ಡೇ ಏನಾದರೂ ಮಾಡೋಕ್ಕೆ ಹೋದ್ರೆ ಹುಳಿ ಅನ್ನಿಸ್ತಿರ್ತೈತಿ. ಹಾಗಾಗಿ ನೀವು ಉಪ್ಪು ಹಾಕೋಕ್ಕಿಂತ ಮುಂಚೆನ ನೀವು ಇಡ್ಲಿ ಹಿಟ್ಟನ್ನು ತೆಗೆದು ಫ್ರಿಜ್ ಒಳಗೆ ಇಟ್ಕೊಂಡ್ರೆ ನೀವು ಒಂದಿನ ಬಿಟ್ಟು ಇನ್ನೊಂದು ದಿನ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪನ ಮಾಡಿದ್ದೆ, ಜಾಸ್ತಿ ಎಲ್ಲ ಮಾಡಿರಲಿಲ್ಲ. ಮಧ್ಯಾಹ್ನ ಎಲ್ಲ ಅಡುಗೆ ಮಾಡೋದಿತ್ತಲ್ಲ, ಹಾಗಾಗಿ ಸ್ವಲ್ಪ ಮಾಡಿಕೊಂಡು ಎಲ್ಲರೂ ತಿಂದು ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು, ನೋಡಿದ್ರೆ ಗೊತ್ತಾಗ್ತೈತಿ ಅನ್ನಿಸ್ತೈತಿ ಯಾವ ರೀತಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಅಂತಂದು. ನಾವು ಯಾವಾಗಲೂ ಸಂಜೆನ ಲೋಬಾನ ಹಾಕೋದು. ಹಾಗಾಗಿ ಬೆಳಗ್ಗೆ ಎದ್ದ ಎಲ್ಲ ಅಡುಗೆ ಕೆಲಸಗಳನ್ನು ಮುಗಿಸ್ಕೊಂಡು ಅದಾದಮೇಲೆ ಇಲ್ಲಿ ಲೋಬಾನ ಹಾಕೋಕ್ಕೆ ರೆಡಿ ಮಾಡ್ಕೊಳಕತ್ತೀನಿ. ಈ ರೀತಿ ಕಳಸ ಎಲ್ಲ ಇಟ್ಟು ನಮ್ಮ ಕಡೆ ಲೋಬಾನ ಹಾಕ್ತೀವಿ. ಹೊಸ ಬಟ್ಟೆ ಕೂಡ ಮಾಮಗೆ ಹೊಸ ಬಟ್ಟೆ, ಹಂಗೆ ನಮ್ಮ ಅತ್ತೆಯರಿಗೆ ಅಂತಂದು ಹೊಸ ಸೀರೆ ಎಲ್ಲ ತೊಗೊಂಡು ಬಂದು ಇಲ್ಲಿ ಅದನ್ನೆಲ್ಲ ಇಟ್ಟು ಹೂವು ಎಲ್ಲ ಹಾಕಿ ಹಣ್ಣು ಎಲ್ಲ ಇಟ್ಟು ಮತ್ತು ಪಳಾರ ಅಂತ ಕರೀತಾರೆ. ಇವನ್ನ ನಮ್ಮ ಕಡೆ ಮಂಡಕ್ಕಿ, ಖಾರ, ಸ್ವೀಟು, ಚಕ್ಲಿ, ಕೋಡುಬೇಳೆ ಅವನ್ನೆಲ್ಲ ಇಡ್ತಾವಲ್ಲ, ಅದಕ್ಕೆ ಪಳಾರ ಅಂತ ಕರಿತೀವಿ. ಅದನ್ನೆಲ್ಲ ತೊಗೊಂಡು ಬಂದು ಇಟ್ಟಿದ್ವಿ. ಮತ್ತು ಕಂಕಣ ಎಲ್ಲ ಎಲ್ಲರೂ ಮನೆಯಾಗಿರೋರೆಲ್ಲರೂ ಎಲೆ ಕಂಕಣ ಅಂತಂದು ಮಾಡ್ತೀವಿ ಈ ಕಡೆ. ಅದನ್ನೆಲ್ಲ ಕಂಕಣ ಕಟ್ಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳಕತ್ತೀವಿ. ಇವಾಗ ನಮ್ಮ ಮನೆಯವರು ಬಂದು ಇವಾಗ ಪೂಜೆ ಮಾಡ್ತಾರೆ. ನಾನೆಲ್ಲ ರೆಡಿ ಮಾಡಿಕೊಟ್ರೆ ಅವ್ರು ಬಂದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊತಾರೆ. ಇವತ್ತು ಲೋಬಾನ ಹಾಕಕ್ಕೆ ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂದ್ರೆ ಸ್ವೀಟು ಅಂದ್ರೆ ಕಡುಬು ಮಾಡಿದ್ದೆ ನೋಡ್ರಿ. ಕಡುಬು ಮಾಡ್ತಾರೆ ಹೆಚ್ಚಾಗಿ ನಮ್ಮ ಕಡೆ. ಸ್ವೀಟ್ ಏನಾದರೂ ಲೋಬಾನ ಹಾಕೋದಿದ್ರಪ್ಪ ಅಂದ್ರೆ ಹಿರಿಯರಿಗೆ ಕಡುಬು ಮಾಡಿ ನೈವೇದ್ಯಕ್ಕೆ ಇಡ್ತಾರೆ. ಅದು ಬಿಟ್ರಪ್ಪ ಅಂದ್ರೆ ಒಬ್ಬೊಬ್ಬರು ಹೋಳಿಗೆ ಕೂಡ ಮಾಡ್ತಿರ್ತಾರೆ. ನಮ್ಮ ಕಡೆ ಎಲ್ಲ ನಮ್ಮ ಮನೆಗಳಲ್ಲೆಲ್ಲ ಆಲ್ಮೋಸ್ಟ್ ಕಡುಬು ಮಾಡೋದ್ರಿ ಸ್ವೀಟನ್ನು ಎಡೆ ಹಾಕಕ್ಕೆ. ಇಲ್ಲಿ ನೋಡ್ಬೋದು, ತೋರಿಸ್ತಾ ಇದ್ದೀನಿ ಯಾವ ಥರ ಅದಾವು ಅಂತಂದು. ಈ ರೀತಿ ಕಡುಬು ಮಾಡ್ತೀವಿ. ಅದಾದಮೇಲೆ ಚಿಕನ್ ಗ್ರೇವಿ ಮಾಡಿದ್ದೆ. ಚಿಕನ್ ಗ್ರೇವಿ ಮಾಡಿ ಮಟನ್ ಸಾಂಬಾರು ಮಾಡಿ ಮೊಟ್ಟೆ ಎಲ್ಲ ಸ್ವಲ್ಪ ಬೇಯಿಸಿ ರೈಸು ಹಂಗೆ ಸ್ವಲ್ಪ ರವದ್ದು ಹುಗ್ಗಿ ಥರ ಮಾಡಿದ್ದೆ ಬೆಲ್ಲ ಹಾಕಿ. ಬಹಳ ಚೆನ್ನಾಗಾಗಿತ್ತು ರೀ. ಅಡುಗೆಗಳು ಕೂಡ ಟೇಸ್ಟ್ ಏನೋ
ಮಾಡೋಂಗಿಲ್ಲ, ಯಾಕಂದ್ರೆ ಇದನ್ನೆಲ್ಲ ಇಲ್ಲಿ ಎಡೆ ಹಾಕಬೇಕಲ್ಲ, ಹಾಗಾಗಿ ಟೇಸ್ಟ್ ಏನೋ ಮಾಡಿರಲಿಲ್ಲ, ಹಂಗೆ ಮಾಡಿದ್ದೆ. ಆದರೂ ಕೂಡ ಎಲ್ಲ ಚೆನ್ನಾಗಾಗಿತ್ತು. ಉಪ್ಪು ಖಾರ ಎಲ್ಲ ಸ್ವೀಟು ಚೆನ್ನಾಗಿ ಬಂದದ್ವು ಎಲ್ಲ ಅಡುಗೆಗಳು ಕೂಡ. ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಾರ ನಮ್ಮ ಮನೆಯವರು ಅಕ್ಕರ ಫ್ಯಾಮಿಲಿ, ಹಂಗೆ ನಮ್ಮ ಕಾಕಾರ ಫ್ಯಾಮಿಲಿ ಕೂಡ ಬಂದಿದ್ರು. ಅವ್ರನ್ನೂ ಕೂಡ ಕರೆದಿದ್ದೆ, ಲೋಬನ ಹಾಕಿ ಹೋಗುವಂತ್ರಿ ಬರ್ರಿ ಅಂತಂದು. ಹಾಗಾಗಿ ಬಂದು ಲೋಬನ ಎಲ್ಲ ಹಾಕಿ ಊಟ ಎಲ್ಲ ಮಾಡಿಕೊಂಡು ಹೋದರು. ನಮ್ಮ ಕಡೆ ಒಂದು 10 ಜನಕ್ಕೆ ಊಟ ಹಾಕೋ ಅಷ್ಟು ಶಕ್ತಿ ಇಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಈ ಥರ ಏನಾದರೂ ಹಬ್ಬಗಳನ್ನು ಮಾಡಿದ್ರೆ, ಈ ಥರ ಲೋಬನ ಹಾಕೋದೇನಾದರೂ ಮಾಡಿದ್ರಪ್ಪ ಅಂದ್ರೆ ಒಂದು ಇಬ್ಬರಿಗಾದರೂ ಹೊಟ್ಟೆ ತುಂಬ ಊಟಕ್ಕೆ ಕೊಡ್ರಿ. ಯಾಕಂದ್ರೆ ಎಲ್ಲ ದಾನಕ್ಕಿಂತ ಹೆಚ್ಚಿನದು ಒಳ್ಳೆ ದಾನ ಅಂದ್ರೆ ಅದು ಅನ್ನದಾನ ಅಂತ. ಹಾಗಾಗಿ ಹೊಟ್ಟೆ ತುಂಬ ಊಟಕ್ಕೆ ಕೊಟ್ಟು ಅವರು ಖುಷಿಯಿಂದ ಹೊಟ್ಟೆ ತುಂಬಿತು ಅಂತ ಹೇಳ್ತಾರಲ್ಲ, ಅದ ನಮಗೆ ಆಶೀರ್ವಾದ ಅಂತ. ಹಾಗಾಗಿ ನಿಮ್ಮ ಕಡೆ ಒಬ್ರಿಗಾದರೂ ಊಟಕ್ಕೆ ಕೊಡ್ರಿ. ಈ ಥರ ಹಬ್ಬನ ನಾವು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಆಚರಿಸಿದ್ವಿ, ಪಿತೃಪಕ್ಷ ಹಬ್ಬನ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಎಲ್ರಿಗೂ.